ವ್ಯಾಸರಾಜ ಭಕ್ತರ ವಿಶ್ವವೇದಿಕೆ ಎನ್ನುವಂಥ ಒಂದು ಸಂಘದ ಪರವಾಗಿ ಇವರು ವಾದಿರಾಜರ ಮತ್ತು ವ್ಯಾಸರಾಜರ ಆರಾಧನೆಯನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರಧಾನವಾಗಿ ಬೆಂಗಳೂರಿನಲ್ಲಿ ಮಾಡುವವರಿದ್ದಾರೆ. ಆ ಕಾರ್ಯಕ್ರಮದ ಅಂಗವಾಗಿ ಅದರ ಉದ್ಘಾಟನೆ ಇಲ್ಲಿ ನಡೆಯಲಿದೆ. ಏನು ವಾದಿರಾಜರ ಮತ್ತು ವ್ಯಾಸರಾಜರ ಆರಾಧನೆ ನಡೆಯೋದಿದೆ ಅದರ ಅಂಗವಾಗಿ ಜ್ಞಾನ ಪ್ರಸಾರವನ್ನು ವಾದಿರಾಜರ ಮತ್ತು ವ್ಯಾಸರಾಜರ ಗ್ರಂಥಗಳ ಉಪನ್ಯಾಸಗಳನ್ನು ಬೇರೆ ಬೇರೆ ಮಠಗಳಲ್ಲಿ ಮಾಡಿಸುವವರಿದ್ದಾರೆ. ತತ್ಪ್ರಯುಕ್ತವಾಗಿ ಅಂತಹ ಕಾರ್ಯಕ್ರಮ ಶ್ರೀಪಾದರಿಂದ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಉದ್ಘಾಟನೆಯಾಗಬೇಕು ಅಂತ ಉದ್ದೇಶ ಇಟ್ಟುಕೊಂಡು ಇಲ್ಲಿ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ತದಂಗವಾಗಿ ವಿದ್ವಾನ್ ಡಾಕ್ಟರ್ ಸುರೇಶಾಚಾರ್ಯರ ಉಪನ್ಯಾಸವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಅದರ ಪರವಾಗಿ ಸ್ವಾಗತ ಭಾಷಣವನ್ನು ಮಾಡಬೇಕು ಅಂತ ಡಾಕ್ಟರ್ ನಂದಗುಡಿ ಎನ್ ನಾಗು ಶ್ರೀನಿವಾಸರವರಲ್ಲಿ ಕೇಳ್ಕೊಳ್ತೇನೆ. ಕರೋತು ಮೋ ಕಲ್ಯಾಣಂ ಹರಿಕಾವಿಧ ಗುರುಶ್ಚ ಮಧ್ವನಾಮೇ ವರದುಸ್ತು ನಿರಂತರಂ ಅಭ್ರಮಂ ಬಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇ ತಾಪತ್ರಯಾವಹಂ ಚಿತ್ರೈರ್ವಿದೇಶ ಗಂಭೀರೈರ್ವಾಕ್ಯೈರ್ಮಾನೇರ್ಖಂಡಿತೈಃ ಗುರುಭಾವಂ ವ್ಯಂಜಯಂತಿರ್ಭಾತಿಶ್ರೀ ಜಯತೀರ್ಥವಾಕ್ ಅರ್ಥಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಸಿದ್ಧಿಯೇ ಶ್ರೀಮಧ್ವಕಲ್ಪವೃಕ್ಷಸ್ಥೋ ಜಯಾಚಾರ್ಯಸ್ತು ಧೇನವಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮದಾಹೃತಂ. ಇಂದು ಮಹಾಸುದಿನ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ 477ನೇ ಆರಾಧನಾ ಮಹೋತ್ಸವದ ಪ್ರವಚನ ಮಾಲಿಕೆಗೆ ನಮ್ಮ ಇಡೀ ವಿಶ್ವದಲ್ಲೇ ಈಗಿನ ಮಧ್ವಮತದಲ್ಲೇ ಇಡೀ ವೇದಾಂತ ಸಾಮ್ರಾಜ್ಯಕ್ಕೇ ಅಧಿಪತಿಗಳಾಗಿರುವಂಥ ಪರ್ಯಾಯ ಪೀಠಸ್ಥರಾದಂಥ ಪೇಜಾವರ ಅಧೋಕ್ಷರ ಮಠದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅವರು ಉದ್ಘಾಟನೆ ಮಾಡುವಾಗ ಅವರ ಕಿರಿಯ ಪಟ್ಟ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಇಲ್ಲೇ ಇದ್ದಾರೆ. ಇದು ನಾನು ಪ್ರತಿ ವರ್ಷ ಮಾಡುವಾಗ ಪೇಜಾವರ ಸ್ವಾಮಿಗಳು ಹೇಗೋ ಇದು ಮಾಡಿಕೊಂಡು ಒಂದು ದಿವಸನಾರು ಬಂದು ಇದರ ಮಂಗಳ ದಿವಸನೇ ಆಗಲಿ ಅಥವಾ ಶುರುವಾಗಿದ್ದ ದಿವಸನೇ ಆಗಲಿ ವ್ಯಾಸರಾಜರ ವಿಷಯವಾಗಿ ನಮಗೆ ಅನುಗ್ರಹ ಭಾಷಣ ಮಾಡ್ತಾರೆ. ಇವತ್ತು ಅವ್ರು ಮಾಡುತ್ತಿರೋದಕ್ಕೋಸ್ಕರವೇ ನಾನು ತಮ್ಮೆಲ್ಲರ ಪರವಾಗಿ ಅವರನ್ನು ಸವಿನಮ್ರವಾಗಿ ನಮಸ್ಕಾರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಇವತ್ತು ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರದ ಯಾತಕ್ಕೆ ಅಂತಂದರೆ ಶ್ರೀಮದ್ ಮಧ್ವಾಚಾರ್ಯರು ಶ್ರೀಮದ್ ದ್ವೈತ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದವರು. ಆ ದ್ವೈತ ಸಿದ್ಧಾಂತ ಪ್ರತಿಷ್ಠಾಪನೆ ಮಾಡಿದ ಗ್ರಂಥಗಳು ನಮಗೆ ಅರ್ಥವಾಗಲಿಕ್ಕೆ ಟೀಕಾ ಟಿಪ್ಪಣಿಗಳನ್ನು ಬರೆದಂಥವರು ಶ್ರೀ ಟೀಕಾಕೃತ್ಪಾದರು. ಆ ಟೀಕೆಗಳಿಗೆ ಟಿಪ್ಪಣಿಗಳನ್ನು ಬರೆದು ದೊಡ್ಡ ದೊಡ್ಡ ವ್ಯಾಸತ್ರಯಾದಿ ಗ್ರಂಥಗಳನ್ನು ಬರೆದಂಥವರು ಶ್ರೀಮದ್ ವ್ಯಾಸರಾಜ ಗುರು ಸಾರ್ವಭೌಮರು. ಅದಕ್ಕೇ ನಮಗೆ ಕೂರ್ಮ ಪುರಾಣದಲ್ಲಿ ಇವರು 3 ಜನರನ್ನು ಮುನಿತ್ರಯರು ಅಂತ ಹೇಳ್ತಾರೆ. ಇವರನ್ನ ನಾವು ಹೊಗಳೋದಲ್ಲ, ದ್ವೈತಿಗಳಲ್ಲ, ಅದ್ವೈತಿಗಳು. ಅನಂತ ಶಾಸ್ತ್ರೀಯರುಗಳಾಗಲಿ, ಅವರು ಅಪೈ ದೀಕ್ಷಿತರೇ ಆಗಲಿ ಇತ್ಯಾದಿ ಅನೇಕ ದೇವರುಗಳು ವ್ಯಾಸರಾಜರನ್ನು ಅವರಿಲ್ಲದೇ ಇದ್ದರೆ ಅದ್ವೈತವೇ ಇರ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಅಂಥ ವ್ಯಾಸರಾಜ ಗುರು ಸಾರ್ವಭೌಮರು ನಾವು ಜ್ಞಾಪಿಸ್ಕೊಳ್ಳಲಿಕ್ಕೆ, ನಮಸ್ಕಾರ ಮಾಡಲಿಕ್ಕೆ, ವಂದನೆ ಮಾಡಲಿಕ್ಕೆ ಇವತ್ತಿನ ಅವಕಾಶ. ಇವತ್ತು ನಾವು ಅದನ್ನು ಉದ್ಘಾಟನೆ ಮಾಡ್ತಿದ್ದೇವೆ. ಇವತ್ತು ಶ್ರೀಗಳವರು ಉದ್ಘಾಟನೆ ಮಾಡಿದ ಮೇಲೆ ನಮ್ಮ ಪಂಡಿತೋತ್ತಮರಾದಂಥ ಸುರೇಶಾಚಾರ್ಯರವರು ವ್ಯಾಸರಾಜ ವೈಭವದ ವಿಷಯವಾಗಿ ಮಾತನಾಡಲಿದ್ದಾರೆ. ನಾನು ಜಾಸ್ತಿ ತೊಗೊಂಬಲ್ಲ ಇದ್ರ ವಿಷಯವಾಗಿ. ಇವಾಗ ಶ್ರೀಗಳವರಿಗೆ ಇದು ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಡಾಕ್ಟರ್ ನಂದಗುಡಿ ಎನ್ ನಾಗು ಶ್ರೀನಿವಾಸರಾವ್ ಅವರು ವ್ಯಾಸರಾಜರ ಭಕ್ತರ ವಿಶ್ವವೇದಿಕೆಯ ಪರವಾಗಿ ಪೂಜ್ಯ ಹಿರಿಯ ಶ್ರೀಪಾದಂಗಳವರಿಗೆ ಫಲ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಓಂ ಯಾ ಫಲಿನೀರ್ಯ ಫಲ ಪುಷ್ಪಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತನೋ ಮುಂಚಂತಂ ಹಸಃ. ಸುಭಸಾಃ ಪದೀವಿತಾಗಾತ್ ಸ ಪುಷ್ಯಜಾನ್ ಭವತಿ ಜಾಯಮಾನಃ ತಂಧೀರಸಃ ಕವಯಬುನ್ನಯಂತಿ ಸ್ವಾಧ್ಯೋಃ ಮನಸಾ ದೇವಯन्तಃ.
ದೀಪ ಪ್ರಜ್ವಾಲನೆ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ. ಅಗ್ನಿಮೀಳ ಪುರಾಶಿತಂ ಯಜ್ಞಸ್ಯ ದೇವಮೃತ್ಯುಜಂ ಹೋತಾರಂ ರತ್ನಧಾತಮಂ ಅಗ್ನಿಃ ಪೂರ್ವೇಭಿರ್ಷಿಭಿರೀಡ್ಯಾನೂತನೈರುತ ಸದೇವಾಯಃ ಭಕ್ಷತಿ ಅಗ್ನಿನ ರಯಿಮಶ್ನಪತ್ಪೋಷಮೇವ ದಿವೆ ದಿವೆ ಯಶಸಂ ವೀರವತ್ತಮಂ. ಓಂ. ಪೂಜ್ಯ ಶ್ರೀಪಾದರು ಪುಸ್ತಕವನ್ನು ಉದ್ಘಾಟನೆ ಮಾಡುವವರಿದ್ದಾರೆ. ದಶಾವತಾರ ಸ್ತುತಿ, ಭಗವಂತನ 10 ಅವತಾರಗಳ ಸ್ತೋತ್ರ ಮತ್ತು ಸುಂದರಕಾಂಡ, ಆಚಾರ್ಯರ ಏನು ಸುಂದರಕಾಂಡ ಇದೆ ಅದನ್ನು ಪಾರಾಯಣಕ್ಕೆ ಉಪಯುಕ್ತವಾಗುವಂತೆ ಅನುಷ್ಠುಪ್ ಛಂದಸ್ಸಿನಲ್ಲಿ ನಮ್ಮ ವಿದ್ವಾಂಸರೇ ಆಗಿರ್ತಕ್ಕಂತಹ ಸುರೇಶಾಚಾರ್ಯರು ಬರೆದಿದ್ದಾರೆ. ಅರ್ಥದೊಂದಿಗೆ, ಕನ್ನಡದ ಅರ್ಥದ ಜೊತೆಗೆ ಪುಸ್ತಕವನ್ನು ಬರೆದಿದ್ದಾರೆ. ಅದರ ಉದ್ಘಾಟನೆಯನ್ನು ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಮಾಡಿದ್ದಾರೆ. ಸಂಸ್ಕೃತದ ಶ್ಲೋಕ ಸುಲಭವಾಗಿ ಬಾಯ್ಪಾಠ ಮಾಡಿ ಹೇಳಬಹುದಾದಂಥ ಶ್ಲೋಕಗಳು, ಅದರ ಜೊತೆಗೆ ಕನ್ನಡದ ಅರ್ಥ, ಭಗವಂತನ 10 ಅವತಾರಗಳ ಸ್ತುತಿ, ಅದರ ಜೊತೆಗೆ ಮುಖ್ಯಪ್ರಾಣನ ಮಹಿಮೆಯಾದಂಥ ಸುಂದರಕಾಂಡದ ಸಂಗ್ರಹ ಇದರಲ್ಲಿದೆ. ಇದು ಇದರ ಬೆಲೆ 35 ರೂಪಾಯಿ. ಇವತ್ತಿನ ದಿವಸ 20 ರೂಪಾಯಿಗೆ ಈ ಪುಸ್ತಕ ದೊರೆಯಲಿದೆ. ಭಕ್ತಾದಿಗಳು ಹೋಗುವಾಗ ಈ ಪುಸ್ತಕದ ಸದುಪಯೋಗವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ, ಈಗ ವ್ಯಾಸರಾಜ ಭಕ್ತರ ವಿಶ್ವವೇದಿಕೆಯ ಪರವಾಗಿ ವ್ಯಾಸರಾಜರ ಗ್ರಂಥ ವೈಭವಗಳೇನಿದೆ ಅದನ್ನು ಡಾಕ್ಟರ್ ಸುರೇಶಾಚಾರ್ಯರು ಪರಿಚಯ ಮಾಡಿಸಿಕೊಡುವವರಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ಪರಮಪೂಜ್ಯ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ, ವ್ಯಾಸರಾಜರ ವಿಶ್ವವೇದಿಕೆಯವರು ಅವರ ಕಡೆಯಿಂದ ಈಗಾಗಲೇ ಪೂಜ್ಯ ಶ್ರೀಪಾದಂಗಳವರು ಈ ಜ್ಞಾನಮಯವಾದ ಪ್ರದೀಪವನ್ನು ಬೆಳಗಿಸಿದ್ದಾರೆ. ಇಡೀ ಜಗತ್ತಿಗೆ ಜ್ಞಾನಮಯವಾದ ದೀಪವನ್ನು ಹಚ್ಚಿದಂಥವರು ವೇದವ್ಯಾಸದೇವರು. ಪ್ರಜ್ವಾಲಿತೋ ಜ್ಞಾನಮಯ ಪ್ರದೀಪ. ಅಂತಹ ವೇದವ್ಯಾಸರು ಹಾಕಿಕೊಟ್ಟ ಮಾರ್ಗದಲ್ಲೇ ಸಾಗಿ ಬಂದಂಥವರು ಮಧ್ವಾಚಾರ್ಯರು. ವೇದವ್ಯಾಸರ ತತ್ವಗಳನ್ನು ಬ್ರಹ್ಮಸೂತ್ರಗಳೇನು ರಚನೆ ಮಾಡಿದ್ರು ಅವುಗಳನ್ನು ವಿಶೇಷವಾಗಿ ವ್ಯಾಖ್ಯಾನವನ್ನು ಮಾಡ್ತಾ ವೇದವ್ಯಾಸ ದೇವರ ಆಂತರ್ಯದ ಅರ್ಥವನ್ನು ಜಗತ್ತಿಗೆ ಕೊಟ್ಟಂಥವರು ಮಧ್ವಾಚಾರ್ಯರು. ಅವರು ವೇದವ್ಯಾಸ ದೇವರ ಸೂತ್ರಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಅನುವ್ಯಾಖ್ಯಾನ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ನ್ಯಾಯವಿವರಣ ಅಂತ ಗ್ರಂಥ ರಚನೆ ಮಾಡಿದ್ದಾರೆ. ಅಣುಭಾಷ್ಯ ಅಂತ ಗ್ರಂಥ ರಚನೆ ಮಾಡಿದ್ದಾರೆ. ಅನೇಕ ಗ್ರಂಥಗಳನ್ನು ಮಧ್ವಾಚಾರ್ಯರು, ಸುಮಾರು 37ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಮಧ್ವಾಚಾರ್ಯರು ವೇದವ್ಯಾಸ ದೇವರ ತತ್ವಗಳನ್ನು ನಿರೂಪಣೆ ಮಾಡೋದಕ್ಕೋಸ್ಕರ ಹೊರಟರು. ಅವುಗಳು ನಮಗೆ ಅರ್ಥ ಆಗೋದಿಲ್ಲ. ನೇರವಾಗಿ ಮಧ್ವಾಚಾರ್ಯರ ಗ್ರಂಥಗಳನ್ನು ಓದಿ ಜೀರ್ಣ ಮಾಡಿಕೊಳ್ಳುವ ಸಾಮರ್ಥ್ಯ ನಮಗಿಲ್ಲ. ಅದಕ್ಕೋಸ್ಕರ ಅವರ ಗ್ರಂಥಗಳು ಭಾಷ್ಯ ಅಂತ ಕರೆಸ್ಕೊಂಡ್ರೆ ಆ ಭಾಷ್ಯಗಳನ್ನು ಮತ್ತಷ್ಟು ಸರಳಗೊಳಿಸೋದಕ್ಕೆ ಪ್ರಯತ್ನಪಟ್ಟಂಥವರು ಜಯತೀರ್ಥರು, ಪದ್ಮನಾಭ ತೀರ್ಥರು ಮೊದಲಾಗಿರತಕ್ಕಂಥ ಟೀಕಾಕಾರರು. ಅವರು ಆ ಭಾಷ್ಯಗಳಿಗೆ ಟೀಕಾ ಅಂತ ರಚನೆಯನ್ನು ಮಾಡಿದರು. ಆ ಟೀಕಾ ಗ್ರಂಥಗಳನ್ನು ಕೂಡ ಓದಿ ಅರ್ಥ ಮಾಡಿಕೊಳ್ಳೋದು ಕ್ಲಿಷ್ಟಕರವಾದ ಸಂಗತಿಯೇ. ಅದಕ್ಕೋಸ್ಕರ ಆ ಟೀಕಾ ಗ್ರಂಥಗಳಿಗೆ ಅನೇಕ ಜನ ಟಿಪ್ಪಣಿ ಗ್ರಂಥಗಳು ಅಂತ ಬರೆದರು. ವಾದಿರಾಜರು ಇರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿಗಳವರು ಇರ್ಬೋದು, ಮುಂತಾದ ದೊಡ್ಡ ದೊಡ್ಡ ಮಹನೀಯರು, ವ್ಯಾಸರಾಜರು ಮೊದಲಾದವರೆಲ್ಲ ಆ ಟಿಪ್ಪಣಿ ಗ್ರಂಥಗಳನ್ನು ರಚನೆ ಮಾಡಿದಂಥವರು. ಅದಲ್ಲದೆ ಆಯಾ ಮಹಾನುಭಾವರು ವಾದಿರಾಜರಿರ್ಬೋದು, ವ್ಯಾಸರಾಜರಿರ್ಬೋದು, ಸ್ವತಂತ್ರವಾದ ಕೃತಿಗಳನ್ನು ಮಾಡಿ ಶ್ರೀಮದ್ ಆಚಾರ್ಯರ ತತ್ವವಾದ ಸಿದ್ಧಾಂತವನ್ನು ಬೆಳಗಿದರು. ಅದರಲ್ಲಿ ವ್ಯಾಸರಾಜರು ಅಗ್ರಗಣ್ಯರಾದಂಥವರು. ಅರ್ಥಿಕಲ್ಪಿತ ಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ. ಯಾರು
ಪ್ರತಿವಾದಿಗಳಾಗಿ ಬಂದು ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಮೇಲೆ ಅನೇಕ ಸಂದೇಹಗಳನ್ನು, ಪ್ರಶ್ನೆಗಳನ್ನು ಮಾಡಿದ್ರು, ಆಕ್ಷೇಪಗಳನ್ನು ಮಾಡಿದ್ರು. ಅವುಗಳನ್ನು ಸಮರ್ಥವಾಗಿ ಎದುರಿಸಿ ಅದಕ್ಕೆ ಉತ್ತರವನ್ನು ಕೊಟ್ಟು ಅವುಗಳನ್ನು ಗ್ರಂಥದ ಮುಖಾಂತರ ಬರೆದು ಉಪಕಾರವನ್ನು ಮಾಡಿದಂಥವರು ವ್ಯಾಸರಾಜರು. ಅವರು 3 ಗ್ರಂಥಗಳನ್ನು ಪ್ರಧಾನವಾಗಿ ನಮಗೆ ನೀಡಿದರು. ಅದು ಚಂದ್ರಿಕಾ, ನ್ಯಾಯಾಮೃತ ಮತ್ತು ತರ್ಕತಾಂಡವ ಅಂತ 3 ಗ್ರಂಥಗಳು. ಸಾಮಾನ್ಯವಾಗಿ ನೋಡೋದಕ್ಕೆ ಹೀಗೆ ಹೆಸರುಗಳನ್ನು ನಾವು ಸರಳವಾಗಿ ಹೇಳಿದರೂ ಕೂಡ ಆ ಗ್ರಂಥ ತುಂಬ ಕ್ಲಿಷ್ಟಕರವಾದಂಥ ದೊಡ್ಡ ದೊಡ್ಡ ಗ್ರಂಥಗಳು. ತುಂಬ ಆಳವಾದ ವಿಚಾರದ ಒಂದು ಪರಿಭಾಷೆ ಈ ಗ್ರಂಥಗಳಲ್ಲಿ ಅಡಕೊಂಡು ಕೂತ್ಕೊಂಡಿದೆ. ಆದ್ದರಿಂದ ಇಂಥ ಗ್ರಂಥಗಳ ಮುಖಾಂತರವಾಗಿ ಯಾವ ದ್ವೈತ ಸಿದ್ಧಾಂತದ ಮೇಲೆ ಬಂದ ಆಕ್ಷೇಪಗಳೇನಿತ್ತು ಆ ಆಕ್ಷೇಪಗಳನ್ನು ಮಧ್ವಾಚಾರ್ಯರು ಹಾಕಿಕೊಟ್ಟಂಥ ಮಾರ್ಗದಲ್ಲೇ ನಡೆದುಕೊಂಡು ಅವರು ಸ್ಪಷ್ಟವಾಗಿ ಅಥವಾ ಅಸ್ಪಷ್ಟವಾಗಿ ತಿಳಿಸಿದಂಥ ಅನೇಕ ಯುಕ್ತಿಗಳನ್ನು, ಟೀಕಾಕೃತ್ಪಾದರು ಹೇಳಿರತಕ್ಕಂಥ ಮಾತುಗಳನ್ನು ಅನುಸರಿಸಿಕೊಂಡು ಅವುಗಳ ಮುಖಾಂತರವಾಗಿ ಹೊಸ ಹೊಸ ಯುಕ್ತಿಗಳನ್ನು ಪ್ರಸ್ತುತಪಡಿಸ್ತಾ ವ್ಯಾಸರಾಜರು ವಿಶೇಷವಾದ ವಾದದ ಕಥೆಯನ್ನು ಬೆಳೆಸಿ ಪ್ರತಿವಾದಿಗಳನ್ನು ಪರಾಜಯವನ್ನು ಮಾಡಿದರು. ಇಂಥ ವ್ಯಾಸರಾಜರು ವಿಜಯನಗರದ ಅರಸನಾಗಿರತಕ್ಕಂಥ ಕೃಷ್ಣದೇವರಾಯ ಏನಿದ್ದ ಅವನಿಗೆ ರಾಜಗುರುಗಳಾಗಿ ಮೆರೆದಂಥವರು. ಆದ್ದರಿಂದ ವ್ಯಾಸತೀರ್ಥರು, ತೀರ್ಥ ಅಂತ ನಾವು ಎಲ್ಲ ಸ್ವಾಮಿಗಳ ಹೆಸರಿಗೆ ಸೇರಿಸೋದುಂಟು. ಆದರೆ ವ್ಯಾಸರಾಜರಿಗೆ ಮತ್ತು ವಾದಿರಾಜರಿಗೆ ಮಾತ್ರ ರಾಜ ಎಂಬತಕ್ಕಂಥ ಪದವನ್ನು ಕೂಡ ಸೇರಿಸ್ತೀವಿ ನಾವು. ಆದ್ದರಿಂದ ವ್ಯಾಸತೀರ್ಥರಾದಂಥವರು ವಿಜಯನಗರದ ಸಾಮ್ರಾಜ್ಯದಲ್ಲಿ ಏನು ಕೃಷ್ಣದೇವರಾಯ ಬರೋದಕ್ಕಿಂತ ಪೂರ್ವದಲ್ಲೂ ಕೂಡ ನರಸನಾಯಕ ಮೊದಲಾಗಿರತಕ್ಕಂಥ ಯಾರು ಆ ರಾಜ್ಯವನ್ನು ಆಳಿದ್ರು ಅಂಥವರಿಗೆ ರಾಜಗುರುಗಳಾಗಿದ್ದಂಥವರು. ಕೃಷ್ಣದೇವರಾಯ ಒಮ್ಮೆ ಕುಹು ಅನ್ನೋ ಯೋಗ ಬಂದಂಥ ಸಂದರ್ಭದಲ್ಲಿ ಅವನಿಗೆ ಬಂದ ಅನಿಷ್ಟವನ್ನು ಪರಿಹಾರ ಮಾಡಬೇಕು ಅಂಥೇಳಿ ಅವನ ಸಿಂಹಾಸನವನ್ನೇ ತಾವು ಏರು ಕುಳಿತುಕೊಂಡು ಕೆಲವು ಗಳಿಗಳ ಕಾಲ ರಾಜ್ಯಭಾರವನ್ನು ಮಾಡಿದಂಥವರು. ಅಂದಿನಿಂದ ವ್ಯಾಸರಾಜರು ಅಂತ ಕರೆಸ್ಕೊಂಡ್ರು. ಲೌಕಿಕದಲ್ಲಿ ಈ ರೀತಿ ರಾಜಪಟ್ಟವನ್ನು ಪಡೆದುಕೊಂಡದ್ದು ಮಾತ್ರ ಅಲ್ಲದೆ ವೈದಿಕವಾಗಿಯೂ ಕೂಡ ವೇದಾಂತ ಸಾಮ್ರಾಜ್ಯದಲ್ಲಿಯೂ ಕೂಡ ವಿಶೇಷವಾದಂಥ ಗ್ರಂಥಗಳನ್ನು ರಚಿಸಿ ತಮ್ಮ ಪಾಂಡಿತ್ಯದಿಂದ ಒಂದು ಪ್ರಭುತ್ವದ ಸ್ಥಾನವನ್ನು ಪಡೆದುಕೊಂಡಂಥವರು ವ್ಯಾಸರಾಜರು. ಆದ್ದರಿಂದ ಅವರ ಗ್ರಂಥಗಳು ಕರ್ಕಶವಾದಂಥದ್ದು. ಅಲ್ಲಿಯವರೆಗೂ ಕೂಡ ಇಡೀ ನಮ್ಮ ಭಾರತದ ಈ ಸಾಂಸ್ಕೃತಿಕವಾದ ಪರಂಪರೆಯಲ್ಲಿ ಅರ್ಥಾತ್ ವಾಂಗ್ಮಯ ಪರಂಪರೆಯಲ್ಲಿ ನಾವು ಕಾಣೋದು ಏನನ್ನ ಅಂತಂದರೆ ನಾವು ದೊಡ್ಡ ಒಂದು ವಾದ ಪರಂಪರೆಯನ್ನು ಕಾಣ್ತೀವಿ. ಬಂಗಾಳದಂಥ ಪ್ರದೇಶದಲ್ಲೆಲ್ಲ ನಮ್ಮ ನವೀನ ನ್ಯಾಯಶಾಸ್ತ್ರ ಅದರ ಬೆಳವಣಿಗೆ ಆಗಿದೆ. ವಿಸ್ತಾರವಾಗಿ ಭಾರತೀಯ ನ್ಯಾಯಶಾಸ್ತ್ರ ಅಂತ ಒಂದು ದೊಡ್ಡ ಒಂದು ವಾಂಗ್ಮಯದ ಕೊಡುಗೆ ಇದೆ. ಅಂಥ ನ್ಯಾಯಶಾಸ್ತ್ರ ಅನೇಕ ಪರಂಪರೆಯಿಂದ ವಿಸ್ತಾರವಾಗಿ ಬೆಳೆದುಕೊಂಡು ಬಂದಿದೆ. ಅಂಥ ನ್ಯಾಯಶಾಸ್ತ್ರದ ಗುಹೆಯನ್ನು ಹೊಕ್ಕು ಅಲ್ಲಿರತಕ್ಕಂಥ ದೊಡ್ಡ ದೊಡ್ಡ ಏನು ಸಿಂಹಗಳಂತೆ ಗರ್ಜನೆ ಮಾಡ್ತಾ ಇದ್ದಂಥ ದೊಡ್ಡ ದೊಡ್ಡ ವಿದ್ವಾಂಸರುಗಳೇನಿದ್ರು ಅಂಥವರ ವಿದ್ವಾಂಸರುಗಳನ್ನು ಬಗ್ಗುಬಡಿದು ಅವರ ವಾದಗಳನ್ನು ಇದುವರೆಗೂ ಖಂಡನೆ ಮಾಡಿದಂಥ ಮತ್ತೊಬ್ಬ ವ್ಯಕ್ತಿ ಇಲ್ಲ. ವ್ಯಾಸರಾಜರು ಅಂಥ ತರ್ಕಶಾಸ್ತ್ರದ ವಿಚಾರಗಳ ಧಾರೆಗಳನ್ನೆಲ್ಲ ತುಂಡರಿಸಿ ಹೊಸ ವಿಚಾರಧಾರೆಯನ್ನೇ ಅವರು ಜಗತ್ತಿಗೆ ಕೊಟ್ಟಂಥವ್ರು. ಇಷ್ಟು ದೊಡ್ಡ ಕೆಲಸವನ್ನು ಮಾಡಿದಂಥವರು ವ್ಯಾಸರಾಜರು. ಆಗ ಅಲ್ಲಿ ಗದಾಧರ ಭಟ್ಟಾಚಾರ್ಯರು ಅಂತಿದ್ದರು, ಪಕ್ಷಧರ ಮಿಶ್ರ ಅಂತ ಬಂಗಾಳದಲ್ಲಿದ್ದಂಥ ದೊಡ್ಡ ದೊಡ್ಡ ವಿದ್ವಾಂಸರುಗಳು. ಅಂಥ ಒಬ್ಬ ದೊಡ್ಡ ತರ್ಕ ಪಂಡಿತ ಅಂಥವನು ಬರೆದಿರತಕ್ಕಂಥ ಇಂಥ ವ್ಯಾಸರಾಜರನ್ನು ನೋಡಿ ಅವನು ಹೇಳ್ತಾನೆ, ಯದಧೀತಂ ತದಧೀತಂ. ವ್ಯಾಸರಾಜರನ್ನು ನೋಡ್ದ, ನಾನು ಏನೇನು ಇದುವರೆಗೂ ನನ್ನ ಜೀವಮಾನದಲ್ಲಿ ಏನೇನು ಓದಿದೆ ಅಂತ ಓದೋದನ್ನೋ ಕಷ್ಟಪಟ್ಟು ಈ ದಕ್ಷಿಣ ಭಾರತದಿಂದ ಬಂದಿರತಕ್ಕಂಥ ಈ ವ್ಯಾಸರಾಜರು ನಾನು ಓದಿದ ಗ್ರಂಥವನ್ನೆಲ್ಲ ಇವರು ಓದಿದ್ದಾರೆ. ಯದಧೀತಂ ತದಧೀತಂ ಎನ್ನಾಧೀತಂ. ನಾನು ಯಾವ ಗ್ರಂಥ ರಾಶಿಯನ್ನು ಇದುವರೆಗೂ ನೋಡಲಿಲ್ಲ, ಅಧ್ಯಯನವನ್ನು ಮಾಡಲಿಲ್ಲ, ಅಂಥದ್ದನ್ನು ಕೂಡ ಇವರು ಓದಿದ್ದಾರೆ. ಪಕ್ಷಧರ ಮಿಶ್ರ ವಿಪಕ್ಷ ನಾವೈಕ್ಷಿ ವಿನ ವ್ಯಾಸೇನ ಅಂತ ಹೇಳಿ ನವೀನ ವ್ಯಾಸೇನ ಅಂತ. ಆದ್ದರಿಂದ ಪಕ್ಷಧರ ಮಿಶ್ರ ಅಂತ ಅವನ ಹೆಸರು. ಅವನು ಹೇಳ್ತಾನೆ, ಇಂಥ ನವೀನ ವ್ಯಾಸರನ್ನು ಇದುವರೆಗೂ ಕೂಡ ನಾನು ಕಾಣಲಿಲ್ಲ. ಜಗತ್ತಿಗೆ ಇದ್ದಂಥ ವ್ಯಾಸರು ದೊಡ್ಡ ವೇದವ್ಯಾಸರು ಮಾತ್ರ. ಇಂಥ ನವೀನವಾಗಿರತಕ್ಕಂಥ ವ್ಯಾಸರಾಜರನ್ನವರು ಬಂದು ನಾನು ಓದಿದ್ದನ್ನು ಓದಿರೋ ಜೊತೆಗೆ ಓದದೇ ಇದ್ದ ಗ್ರಂಥಗಳನ್ನೆಲ್ಲ ಓದಿದಂಥವರು, ಜೊತೆಗೆ ನಮ್ಮ ತರ್ಕಶಾಸ್ತ್ರದ ಪ್ರಮೇಯಗಳನ್ನೆಲ್ಲ ಖಂಡನೆ ಮಾಡುವುದರಲ್ಲಿ ಸಿಂಹದಂತೆ ಗರ್ಜನೆ ಮಾಡ್ತಕ್ಕಂಥವ್ರು. ಇಂಥ ಹೊಸದಾದ ವ್ಯಾಸರನ್ನು ನಾನೆಲ್ಲೂ ಕಾಣಲೇ ಇಲ್ಲ ಅಂತ ಹೇಳ್ತಾನೆ. ಇದು ಒಬ್ಬ ದೊಡ್ಡ ಪಂಡಿತನ ಮಾತುಗಳು ಬಂದಂಥ ರೀತಿ ಇದು. ಅವನ ಮುಖದಿಂದ ಬಂದಂಥ ದೊಡ್ಡ ವಾಣಿ ಇದು. ಇಂಥ ವ್ಯಾಸರಾಜರು ನಮಗೆ ಗೊತ್ತಿರುವಂತೆ ತರ್ಕತಾಂಡವ, ಚಂದ್ರಿಕಾ, ನ್ಯಾಯಾಮೃತ ದೊಡ್ಡ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿದರು.
ಇಷ್ಟೇ ಅಲ್ಲ, ಅವರು ಆ ಕೃಷ್ಣದೇವರಾಯನ ರಾಜನ ಆಸ್ಥಾನದಲ್ಲಿ ದೊಡ್ಡ ವಿದ್ವಾಂಸರಾಗಿದ್ದಲ್ಲದೆ ಈ ವಾಂಗ್ಮಯಕ್ಕೆ ದೊಡ್ಡ ಕೊಡುಗೆಯನ್ನು ಏನು ಕೊಟ್ಟರು ಅಂತಂದರೆ, ಒಂದು ದೊಡ್ಡ ವಿಶ್ವಪಾವನ ಮಠ ಅಂತ ಕಟ್ಟಿದ್ರು. ದೊಡ್ಡ ಗುರುಕುಲ, 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆ ಕಾಲದಲ್ಲಿ ಬಂದು ಅಲ್ಲಿ ಅಧ್ಯಯನವನ್ನು ಮಾಡ್ತಾಯಿದ್ದರು. ಅವರ ಬಳಿಯಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದಂಥ 38 ಜನ ಯತಿಗಳು ಅವರ ಹತ್ತಿರ ಶಿಷ್ಯರಾಗಿ ಪಾಠವನ್ನು ಕೇಳ್ತಾ ಇದ್ದರು ಅಂತ ಹೇಳ್ತಾರೆ. 8 ಸ್ಥಳಗಳಲ್ಲಿ, ಭಾರತದ ಹರಿದ್ವಾರ, ಕಾಶಿ, ಗಯಾ, ಪ್ರಯಾಗ, ಕಂಚಿ, ಉಡುಪಿ ಮೊದಲಾದ ಅನೇಕ ಸ್ಥಳಗಳಲ್ಲಿ 8 ವಿದ್ಯಾಪೀಠಗಳನ್ನು ಅವರು ಸ್ಥಾಪನೆ ಮಾಡಿದ್ದರು ಅಂತ ಹೇಳ್ತಾರೆ. ದೊಡ್ಡ ದೊಡ್ಡ ಯತಿಗಳನ್ನು, ವಿದ್ವಾಂಸರುಗಳನ್ನು ಅಲ್ಲಿಟ್ಟು ಆ ವಿದ್ಯಾಭ್ಯಾಸದ ಕೇಂದ್ರಗಳನ್ನಾಗಿ ಮಾಡಿ ವಾಂಗ್ಮಯ ಪ್ರಸಾರವನ್ನು ಮಾಡಿದಂಥವರು ವ್ಯಾಸರಾಜರು. ಹೀಗೆ 16,000 ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ ಈ ವಿದ್ಯಾವನ್ನು ದಾನವ ನಡೆದಂಥವರು, ವಿಶೇಷವಾದ ಗ್ರಾಂಥಿಕವಾದ ಪ್ರಭುತ್ವವನ್ನು ಪಡೆದಂಥವರು ವ್ಯಾಸರಾಜರು. ಅವರು ರಚನೆ ಮಾಡಿದ ಈ ಗ್ರಂಥಗಳು ಏನಿದೆ, ನಾವು ಇವತ್ತು ಆ ಗ್ರಂಥಗಳ ವಿಷಯವನ್ನು ಸ್ವಲ್ಪ ಅವಲೋಕನೆಯನ್ನು ಕೂಡ ಮಾಡಬಹುದು. ಅದರಲ್ಲಿ ತುಂಬ ಕ್ಲಿಷ್ಟಕರವಾದಂಥ ವಿಚಾರಗಳನ್ನು ಅವರು ಅದರಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇದಲ್ಲದೆ ವ್ಯಾಸರಾಜರ ಬಗ್ಗೆನೇ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಸಮಯದ ಕೊರತೆಯಿಂದ ಹೇಳ್ತಾ ಇದ್ದೇನೆ. ಅವರು ಸಂಸ್ಕೃತದಲ್ಲಿ ಮಾತ್ರ ಇಷ್ಟು ಮಾಡಿದವರಲ್ಲ, ಕನ್ನಡದಲ್ಲೂ ಕೂಡ ಅನೇಕ ಕೃತಿಗಳನ್ನು ರಚನೆ ಮಾಡಿದಂಥವರು ವ್ಯಾಸರಾಜರು. ನಮಗೆ ವ್ಯಾಸರಾಜರ ಮಹತ್ವ ಎಷ್ಟು ಗೊತ್ತಾಗುತ್ತೆ ಅಂತಂದರೆ, ಪುರಂದರದಾಸರು, ಕನಕದಾಸರು ಮತ್ತು ವಿಜೇಂದ್ರ ತೀರ್ಥರು, ವಾದಿರಾಜರಂಥ ದೊಡ್ಡ ದೊಡ್ಡ ಮಹಾಮಹಿಮರು ಅವರ ಶಿಷ್ಯತ್ವವನ್ನು ವಹಿಸ್ಕೊಂಡಿದ್ದರು. ಪುರಂದರದಾಸರಿಗೆ ಈ ಗ್ರಂಥವನ್ನು ಉಪದೇಶ ಮಾಡಿ, ತತ್ವವನ್ನು ಉಪದೇಶ ಮಾಡಿ ಹರಿದಾಸ ಪಂಥಕ್ಕೆ ಅಗ್ರಗಣ್ಯರಾಗಿ ನೇಮಕ ಮಾಡದಂಥವರೇ ವ್ಯಾಸರಾಜರು ಅಂತಂದರೆ ವ್ಯಾಸರಾಜರ ಮಹಿಮೆ ಎಷ್ಟು ಅಂತ ನಮಗೆ ಗೊತ್ತಾಗುತ್ತೆ. ಇಂಥ ಒಂದು ಸಾಧನೆಯನ್ನು ಮಾಡಿದಂಥವರು ವ್ಯಾಸರಾಜರು. ಅನೇಕ ಗ್ರಂಥಗಳನ್ನು, ಸ್ತೋತ್ರಗಳನ್ನು, ಸ್ವತಂತ್ರ ಕೃತಿಗಳನ್ನು ಅವುಗಳನ್ನು ರಚನೆ ಮಾಡಿದ್ದಲ್ಲದೆ, ಕೃಷ್ಣದೇವರಾಯನ ಈ ರಾಜ್ಯಾಡಳಿತದ ಕಾಲದಲ್ಲಿ ಅವರು ಹೇಳಿದ್ರು, ಅವನ ಇಡೀ ರಾಜ್ಯದ ಎಲ್ಲೆಗಳನ್ನು ಗುರುತಿಸಬೇಕು. ಜೊತೆಗೆ ಧರ್ಮದ ಸಾಮ್ರಾಜ್ಯವನ್ನು ಕಟ್ಟಕ್ಕೆ ಹೊರಟಂಥವನು ಕೃಷ್ಣದೇವರಾಯ, ಅದು ಸುಭದ್ರವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಅವನ ರಾಜ್ಯದ ತುತ್ತ ತುದಿಗಳು ಸೇರಿದಂತೆ ಎಲ್ಲ ಪ್ರದೇಶಗಳಲ್ಲೂ ಕೂಡ 732 ಹನುಮಂತನ ವಿಗ್ರಹಗಳನ್ನು ಅವರು ಸ್ಥಾಪನೆ ಮಾಡಿದರು. ಇವತ್ತಿಗೂ ಉಡುಪಿಗೆ ಬಂದರೂ ಕೂಡ ನೀವು ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಆ ಹನುಮಂತನ ವಿಗ್ರಹಗಳನ್ನು ನೋಡ್ಬೋದು. ಅದರಲ್ಲಿ ನೋಡೋದರಲ್ಲಿ ಸ್ವಾರಸ್ಯ ಏನು ಅಂದರೆ, ವ್ಯಾಸರಾಜರು ತಾವೇನು ಹನುಮಂತನ ವಿಗ್ರಹಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ, ಅದರ ಬಾಲದಲ್ಲಿ ಒಂದು ಗಂಟೆಯನ್ನು ಕಟ್ಟಿರ್ತಾರೆ. ಕೃಷ್ಣ ಮಠದ ಒಳಭಾಗದಲ್ಲಿ 6 ಹನುಮಂತನ ವಿಗ್ರಹಗಳನ್ನು ಅವರಿಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಅವರು ಇಲ್ಲಿ 6 ಹನುಮಂತನ ವಿಗ್ರಹಗಳನ್ನು ನಾವಿಲ್ಲಿ ನೋಡ್ಬೋದು. ಪಕ್ಕದ ಕಡಿಯಾಳಿ ದೇವಸ್ಥಾನಕ್ಕೆ ಹೋದರೆ ಅಲ್ಲೂ ಕೂಡ ವ್ಯಾಸರಾಜರು ಬಂದ ಕಾಲದಲ್ಲಿ ವರ್ಷಾನುಗಟ್ಟಲೆ ವ್ಯಾಸರಾಜರು ಉಡುಪಿಯಲ್ಲಿ ಆ ಕಾಲದಲ್ಲಿ ವಾಸವನ್ನು ಮಾಡಿದರು. ಕೃಷ್ಣದೇವರಾಯ ಬಂದ ಕಾಲದಲ್ಲಿ ಅವರ ಜೊತೆಗೆ ವ್ಯಾಸರಾಯರು ಕೂಡ ಇಲ್ಲಿ ಬಂದಿದ್ದರು ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಅಂಬಲ್ಪಾಡಿ ದೇವಸ್ಥಾನಕ್ಕೆ ಹೋಗ್ಬೋದು, ಅಥವಾ ಇಲ್ಲಿ ಹತ್ತಿರದಲ್ಲಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗ್ಬೋದು. ಅಲ್ಲೆಲ್ಲ ಕಡೆಯಲ್ಲೂ ಕೂಡ ವ್ಯಾಸರಾಜರಿಂದ ಪ್ರತಿಷ್ಠಿತವಾದ ಹನುಮಂತ ದೇವರನ್ನು ನಾವು ಕಾಣಲಿಕ್ಕಾಗತ್ತೆ. ಅದರ ಬಾಲದಲ್ಲಿ ಗಂಟೆ ಇರುತ್ತೆ. ಅದರಿಂದ ನಮಗೆ ಅವರೇ ಮಾಡಿರೋದು ಅನ್ನೋದಕ್ಕೆ ಕಣ್ಣಾರೆ ನಾವು ಕಾಣಲಿಲ್ಲ ನಿಜ, ಆದರೂ ಕೂಡ ಬಾಲದಲ್ಲಿ ಗಂಟೆ ಇರತಕ್ಕಂಥ ಹನುಮಂತನ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದವರು ವ್ಯಾಸರಾಜರು ಅಂತ ಕೀರ್ತಿ ಇದೆ. ಅದನ್ನು ನೋಡಿಕೊಂಡು ಇದು ವ್ಯಾಸರಾಜರು ಮಾಡಿದ್ದಾರೆ ಅಂತ ನಾವು ಊಹೆಯನ್ನು ಮಾಡಬಹುದು. ಆದ್ದರಿಂದ ಆ ದೃಷ್ಟಿಯಿಂದ ಈ ಕೃಷ್ಣ ಮಠದ ಆವರಣದಲ್ಲೂ ಕೂಡ ಅನೇಕ ವಿಗ್ರಹಗಳನ್ನು ಅವರು ಸ್ಥಾಪನೆ ಮಾಡಿದ್ದು ಕಂಡುಬರುತ್ತೆ. ಜೊತೆಗೆ ಅನೇಕ ಕೀರ್ತನೆಗಳನ್ನು ಅವರು ರಚನೆ ಮಾಡಿದಂಥವರು. ಇವತ್ತು ಯಾವುದೇ ಸಂಗೀತಗಾರರು ಅವರು ಸಂಗೀತವನ್ನು ಹಾಡೋ ಸಂದರ್ಭದಲ್ಲಿ, ಅದರಲ್ಲೂ ಕರ್ನಾಟಕ ಪ್ರದೇಶದಲ್ಲಿ ಹಾಡಬೇಕಾದ್ರೆ ಕೃಷ್ಣ ನೀ ಬೇಗನೆ ಬಾರೋ ಅಂತ ಆ ಸಂಗೀತವನ್ನು ಹಾಡ್ತಾರೆ, ಆ ಕೃತಿಯನ್ನು ಹಾಡ್ತಾರೆ. ಇದು ವ್ಯಾಸರಾಜರಿಂದ ರಚಿತವಾಗಿರತಕ್ಕಂಥ ಕೃತಿ. ಭಗವದ್ಗೀತೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಜೊತೆಗೆ ಶಾಸ್ತ್ರದ ಕಠಿಣತರವಾಗಿರತಕ್ಕಂಥ ಏನು ಅರ್ಥಗಳನ್ನು ಕೊಡೋ ಬ್ರಹ್ಮಸೂತ್ರಗಳಿದೆ, ಅದರ ಅರ್ಥಗಳನ್ನು ಸೆಳೆದು ಬಹಳ ಸರಳವಾಗಿ ಕನ್ನಡದ ಕೃತಿಗಳಲ್ಲಿ ನಿರೂಪಣೆ ಮಾಡಿದ ಕೀರ್ತಿಯೂ ಕೂಡ ವ್ಯಾಸರಾಜರಿಗೆ ಸಲ್ಲುತ್ತೆ. ಹೀಗೆ ಒಂದಲ್ಲ ಎರಡಲ್ಲ, ಅವರು ಎಲ್ಲ ದೃಷ್ಟಿಯಿಂದಲೂ ಕೂಡ ವ್ಯಾಪಕವಾಗಿ ಕೆಲಸವನ್ನು ಮಾಡಿದಂಥವ್ರು. ಅವರು ಹೇಳ್ತಾರೆ, 100,000 ಕೆರೆಗಳನ್ನು ಕಟ್ಟಿಸಿದಂಥವರು ವ್ಯಾಸರಾಜರು ಅಂತ ತಿಳಿಸ್ತಾರೆ. ವ್ಯಾಸ ಸಮುದ್ರ ಅಂತ ಒಂದು ದೊಡ್ಡ ಕೆರೆಯನ್ನು ನಿರ್ಮಾಣ ಮಾಡಿದ್ರು, ಅದಕ್ಕೆ ವ್ಯಾಸ ಸಮುದ್ರ ಅಂತ ಹೆಸರು ಕೊಟ್ಟಿದ್ದಾರೆ. ಹೀಗೆ ಅನೇಕ ಕಡೆ ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ದಾನವನ್ನು ಕೊಟ್ಟಿದ್ದಾರೆ. ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡಿದಂಥವರು. ಇದೆಲ್ಲದಕ್ಕೆ ಕಿರೀಟ ಬಿಟ್ಟಂತೆ ಏನು ಶ್ರೀ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂಥ ವ್ಯಾಸರಾಜರು 12 ವರ್ಷಗಳ ಕಾಲ ತಿರುಪತಿಯಲ್ಲಿ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿದರು.
ಸಾಳ್ವ ನರಸಿಂಹನ ರಾಜನ ಕಾಲ ಅದು. ಆ ಕಾಲದಲ್ಲಿ ಅಲ್ಲಿದ್ದಂಥ ಅರ್ಚಕರು ಭಾರೀ ಅನ್ಯಾಯವನ್ನು ಮಾಡಿದ್ರು. ಆ ಅನ್ಯಾಯವನ್ನು ಸಹಿಸೋಕ್ಕೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಸಾಳ್ವ ನರಸಿಂಹ ಆ ಇಡೀ ಅರ್ಚಕ ಕುಟುಂಬವನ್ನೇ ನಾಶ ಮಾಡಿಬಿಟ್ಟ. ಸಣ್ಣ ಒಂದು ಕುಡಿ ಮಾತ್ರ ಉಳ್ಕೊಳ್ತು, ಸಣ್ಣ ಮಗು ಮಾತ್ರ ಅವಶೇಷವಾಗಿ ಹೋಯಿತು ಹೊರತು ಇನ್ನೆಲ್ಲ ಅರ್ಚಕರ ಕುಟುಂಬ ಅದನ್ನು ಸಂಪೂರ್ಣವಾಗಿ ನಾಶ ಮಾಡಿದ. ಆಗ ಅವನಿಗೆ ಬ್ರಹ್ಮಹತ್ಯಾ ದೋಷ ಬಂತು. ಅದನ್ನು ಪರಿಹಾರ ಮಾಡಿದಂಥವರು ವ್ಯಾಸರಾಜರಿಗೆ ಪಾಠವನ್ನು ಹೇಳಿಕೊಟ್ಟ ಶ್ರೀಪಾದರಾಜರು. ಅಂಥ ಶ್ರೀಪಾದರಾಜರೇ ವ್ಯಾಸರಾಜರಿಗೆ ಹೇಳಿ, ಈಗ ತಿರುಪತಿಯಲ್ಲಿ ಶ್ರೀನಿವಾಸನ ಪೂಜೆ ನಡಿಬೇಕು, ಅದರ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಾಗ 12 ವರ್ಷಗಳ ಕಾಲ ವ್ಯಾಸರಾಜರು ಸ್ವತಃ ಶ್ರೀನಿವಾಸ ದೇವರಿಗೆ ಅನನ್ಯತೆಯಿಂದ ಪೂಜೆಯನ್ನು ಸಲ್ಲಿಸಿದರು. ಆದ್ದರಿಂದ ಅವರಿಗೆ ಬೇಕಾದಷ್ಟು ಜಾಗಗಳನ್ನು ತಿರುಪತಿಯ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಆ ಕಾಲದಲ್ಲಿ ಕೃಷ್ಣದೇವರಾಯ ನೀಡಿದ್ದ. ಅದು ಶಾಸನಗಳಲ್ಲಿ ಉಲ್ಲೇಖಗೊಂಡಿದೆ. ಅದನ್ನು ನಾವು ನೋಡ್ಬೋದು. ಹೀಗೆ ಆ ನಂತರ ಆ ಮಗು ಯಾವಾಗ ವಯಸ್ಸಿಗೆ ಬಂತು, ಆ ನಂತರ ತಂತ್ರಸಾರೋಕ್ತವಾಗಿ ಪೂಜಾಕ್ರಮವನ್ನು ಅವನಿಗೆ ತಿಳಿಸ್ಕೊಟ್ಟು ಆ ಮಗುವಿಯು ದೊಡ್ಡದಾದ ಮೇಲೆ ಅವನಿಂದ ಶ್ರೀನಿವಾಸ ದೇವರ ಪೂಜೆಯನ್ನು ಮಾಡಿಸಿ, ಆನಂತರ ಅಸಂಗರಾದಂತೆ ಯಾವ ಸಂಪರ್ಕವೂ ಇಲ್ಲದೇ ಇದ್ದಂತೆ ಶ್ರೀನಿವಾಸ ದೇವರಿಗೆ ನಿನ್ನ ಕಂಡು ಧನ್ಯನಾದೆನೋ ಶ್ರೀನಿವಾಸ ಅಂತ ಒಳ್ಳೆಯ ಸುಂದರವಾದ ಪದ್ಯವನ್ನು ರಚನೆ ಮಾಡಿದ್ದಾರೆ. ಇಷ್ಟು ದಿನ ನನಗೆ ಈ ವೈಭಾಗ್ಯವನ್ನು ಕೊಟ್ಟೆ ನೀನು, ಇನ್ನು ನಾನು ಸಂಚಾರಕ್ಕೆ ಹೊರಟೆ ಅಂಥೇಳಿ ನಮಸ್ಕಾರ ಮಾಡಿ ವ್ಯಾಸರಾಜರು ಅಲ್ಲಿಂದ ಹೊರಟರು ಅಂತ ಅವರ ಕಥೆಯಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ವ್ಯಾಸರಾಜರು ಲೌಕಿಕ ಮತ್ತು ವೈದಿಕ ಇದೆರಡರಲ್ಲೂ ಕೂಡ ವಿಶೇಷವಾದ ಸಾಮರ್ಥ್ಯವನ್ನು ಪಡೆದಂಥ ಒಬ್ಬ ದೊಡ್ಡ ವ್ಯಾಸತೀರ್ಥರೂ ಹೌದು, ವ್ಯಾಸರಾಜರೂ ಹೌದು. ಇಂಥ ದೊಡ್ಡ ಕೆಲಸವನ್ನು ಮಾಡಿದಂಥವರು ಅನೇಕ ಯುಕ್ತಿಗಳನ್ನು ಹೇಳಿ ವಾದಗಳನ್ನು ಖಂಡನೆ ಮಾಡೋದನ್ನೆಲ್ಲ ಅದು ಕಂಡಿದೆ. ಅದನ್ನು ಪರಮಪೂಜ್ಯ ಶ್ರೀಪಾದಂಗಳವರೇ ಅವರು ತಿಳಿಸ್ತಾರೆ ಅಂತ ತಿಳಿಸ್ತಾ, ನಾನು ಈ ಸಂದರ್ಭದಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರತಕ್ಕಂಥ ನಂದಗುಡಿಯವರಿಗೂ ಕೂಡ ವಿಶೇಷವಾಗಿ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಪರಮಪೂಜ್ಯ ಶ್ರೀಪಾದಂಗಳವರು ನಾನು 1-2 ಶ್ಲೋಕಗಳನ್ನು ಏನು ರಚನೆ ಮಾಡಿದ್ದೆ, ದಶಾವತಾರ ಸ್ತವನ ಶತಕಂ ಅಂತ ಸುಂದರಕಾಂಡ, ಅದಕ್ಕೆ ಅನುಗ್ರಹ ನುಡಿಯನ್ನು ನೀಡಿ ಅದನ್ನು ಬಿಡುಗಡೆಯನ್ನು ಕೂಡ ಗೊಳಿಸಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ವ್ಯಾಸರಾಜರ ಸಂಕ್ಷಿಪ್ತವಾದಂಥ ಪರಿಚಯವನ್ನು ನಡೆಸಿಕೊಟ್ಟದ್ದು ಸುರೇಶಾಚಾರ್ಯರು. ಶ್ರೀಪಾದರಿಂದ ಫಲಮಂತ್ರಾಕ್ಷತೆಯನ್ನು ಪಡಿಬೇಕು ಅಂತ ಕೇಳ್ಕೊಳ್ತೇವೆ. ಸುದೀರ್ಘವಾಗಿರ್ತಕ್ಕಂತಹ ವ್ಯಾಸರಾಜರ ಜೀವನ ಚರಿತ್ರೆ, ಅವರ ಪ್ರತಿ ಕ್ಷಣವೂ ಕೂಡ ಅವರು ವೇದವ್ಯಾಸರ ಆಚಾರ್ಯರ ಸೇವೆಯನ್ನು ಸಲ್ಲಿಸಿರುವಂಥದ್ದು ಬಹಳ ಅಮೋಘವಾಗಿರ್ತಕ್ಕಂಥದ್ದು. ಅದಲ್ಲದೆ ಸಾರ್ವತ್ರಿಕವಾಗಿ ಇಡೀ ಸಮಾಜವನ್ನು ಸುಧಾರಿಸುವಂತಹ ಅವರು ಮಾಡಿದಂತಹ ಪ್ರಯತ್ನಗಳು, ಅಲ್ಲಲ್ಲಿ ದೇವಸ್ಥಾನಗಳನ್ನು ಪ್ರತಿಷ್ಠೆ ಮಾಡುವಂಥದ್ದು, ಮೊದಲೇ ಇದ್ದಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡುವಂಥದ್ದು, ಈ ಮೂಲಕವಾಗಿ ಇಡೀ ಸಮಾಜಕ್ಕೆ ಬೇಕಾದಂಥ ಸುಧಾರಣೆಯನ್ನು, ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡಿಕೊಟ್ಟವರು ವ್ಯಾಸರಾಜರು. ಅವರ ಇಡೀ ಜೀವನದ ಚರಿತ್ರೆಯನ್ನು, ಅವರ ಸಾಧನೆಗಳನ್ನು ನಮಗೆ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಸಿಕೊಟ್ಟಿದ್ದಾರೆ ಸುರೇಶಾಚಾರ್ಯರು. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಶ್ರೀಪಾದರು ತಮ್ಮ ಸಂದೇಶವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತೇವೆ. ಆಚಾರ್ಯಪ್ಪಮನೋಸ್ಮಾಕಂ ಆಚಾರ್ಯಾಣಿ ಚ ಭಾರತೀ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿ ಗಜಕೇಸರಿ ವ್ಯಾಸತೀರ್ಥ ಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಿ. ಎಲ್ಲ ಭಕ್ತರಿಗೆ ಕಲ್ಪವೃಕ್ಷ. ಯಾರಾದರೂ ತತ್ವಜ್ಞಾನಕ್ಕೆ ವಿರೋಧಿಗಳು ಬಂದರೆ ಅವರ ಕೇಸರಿಯಂತೆ ಅವರನ್ನು ಎದುರಿಸುವರು. ಅಂತಹ ವ್ಯಾಸತೀರ್ಥರನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಸ್ಮರಿಸ್ತಾ ಇದ್ದೀವಿ. ಅವರು ಮಾಡಿದ ಸಾಧನೆ, ಸಜ್ಜನಿಗೆ ಮಾಡಿದ ಉಪಕಾರ ಅವಿಸ್ಮರಣೀಯ. ಮಾಧ್ವ ಪರಂಪರೆಯಲ್ಲಿ 5 ಮಹಾಮುನಿಗಳು, ಪಂಚರತ್ನ
ಶ್ರೀ ಜಗದ್ಗುರು ಮಧ್ವಾಚಾರ್ಯರು, ಟೀಕಾಕೃತ್ಪಾದರು, ವ್ಯಾಸರಾಜರು, ವಾದಿರಾಜರು, ರಾಘವೇಂದ್ರ ಸ್ವಾಮಿಗಳು 5 ಮಂದಿ ಮಹಾಪುರುಷರು. ಇಡೀ ಮಾಧ್ವ ಸಮಾಜ ಅತ್ಯಂತ ಹೆಮ್ಮೆಯಿಂದ ಭಕ್ತಿ ಗೌರವದಿಂದ ಸ್ಮರಿಸಬೇಕಾದ ಮಹಾಪುರುಷರು 5 ಮಂದಿ. ಶ್ರೀಮದಾಚಾರ್ಯರ ಮಹಿಮೆ ಎಲ್ಲರಿಗೂ ಗೊತ್ತಿದೆ. ಇಡೀ ನಮ್ಮ ನಿಜವಾದ ಸಿದ್ಧಾಂತ ಏನು, ಶಾಸ್ತ್ರದ ಸಂದೇಶ ಏನು ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿ ನಮಗೆಲ್ಲ ಸತ್ಯ ನಿಜವಾದ ಒಂದು ಸಂದೇಶ, ಸತ್ಯ ಸಂದೇಶ ಅದನ್ನು ನೀಡಿದ ಜಗದ್ಗುರುಗಳು ಮಧ್ವಾಚಾರ್ಯರು. ಟೀಕಾಕೃತ್ಪಾದರು ಅದನ್ನೆಲ್ಲ ಬಹಳ ಚೆನ್ನಾಗಿ ವಿವರಿಸಿದರೆ ಅದರ ಮೇಲೆ ದೊಡ್ಡ ವಿಮರ್ಶೆ ಬರೆದವರು ನಮ್ಮ ವ್ಯಾಸತೀರ್ಥರು. ಆಚಾರ್ಯರ ಅನುವ್ಯಾಖ್ಯಾನ, ಸುಧಾ, ಭಾಷ್ಯ ಮತ್ತು ನ್ಯಾಯವಿವರಣ ಎಲ್ಲ ಗ್ರಂಥಗಳನ್ನು ಕೂಡ ಪರಿಶೀಲಿಸಿ ಆಚಾರ್ಯ ನಿಜವಾದ ತಾತ್ಪರ್ಯ ಏನು, ಏನಾದರೂ ಸಂದೇಹ ಬಂದರೆ ಅದರ ಪರಿಹಾರ ಏನು ಎಂಬುದನ್ನು ತಾತ್ಪರ್ಯ ಚಂದ್ರಿಕಾ ಎಂಬ ದೊಡ್ಡ ಗ್ರಂಥ, ನ್ಯಾಯಸುಧಾ ಚಂದ್ರಿಕಾ, ಈ 2 ನಮ್ಮ ಸಮಾಜದ ಮೇರು ಕೃತಿಗಳು. ಟೀಕಾಕೃತ್ಪಾದರು ಮಾಡಿದ ನ್ಯಾಯಸುಧಾ, ವ್ಯಾಸತೀರ್ಥರು ಮಾಡಿದ ಚಂದ್ರಿಕಾ ಗ್ರಂಥ, 2 ಮೇರು ಕೃತಿಗಳು. ಇಡೀ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೇನು, ಬ್ರಹ್ಮಸೂತ್ರಕ್ಕೇನು ವ್ಯಾಖ್ಯಾನ ಬರೆದಿದ್ದಾರೆ ಅದನ್ನೆಲ್ಲ ವಿಮರ್ಶೆ ಮಾಡಿ ಅದರ ಬಗ್ಗೆ ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಬರೆದಿದ್ದರೆ ಅದನ್ನು ವಿಮರ್ಶೆ ಮಾಡಿ ದೊಡ್ಡ ಒಂದು ತುಲನಾತ್ಮಕವಾದ ವಿಮರ್ಶೆ ಅದನ್ನು ತಾತ್ಪರ್ಯ ಚಂದ್ರಿಕೆಯ ಮುಖಾಂತರ ಮಾಡಿ ನಮಗೇನು ಸಂಶಯಗಳಿದ್ದರೂ ಅದನ್ನೆಲ್ಲ ಪರಿಹಾರ ಮಾಡಿದ ಮಹಾನುಭಾವರು ವ್ಯಾಸರಾಜರು. ಅವರ ಚಂದ್ರಿಕಾ ಗ್ರಂಥ, ನ್ಯಾಯಾಮೃತ ಗ್ರಂಥ, ತರ್ಕತಾಂಡವ 3 ಗ್ರಂಥ ನರಸಿಂಹದೇವರ 3 ಕಣ್ಣುಗಳು ಅಂತ. ನರಸಿಂಹದೇವರಿಗೆ 3 ಕಣ್ಣು. ಆ 3 ಗ್ರಂಥ ನಮಗೇನು ಸಂಶಯ ಬಂದರೂ ಅದನ್ನು ಪರಿಹಾರ ಮಾಡುವ 3 ಕಣ್ಣುಗಳಿದ್ದಂತೆ. ಅಂಥ ದೊಡ್ಡ ಗ್ರಂಥಗಳನ್ನು ಬರೆದು ಆ ಮೂಲಕ ಎಲ್ಲ ಪಂಡಿತರ ಗೌರವಕ್ಕೆ ಪಾತ್ರರಾದವು. ಅವರಿಗಾಗಲಿ 700 ಕಡೆ ಮುಖ್ಯ ಪ್ರಾಣ ಸ್ಥಾಪನೆ. ಯಾಕೆ? ಆವಾಗ ವಿದೇಶಿ ಆಕ್ರಮಣ. ಅಂಥ ಸಂದರ್ಭದಲ್ಲಿ ನಮ್ಮ ಯುವಕರು ಆಂಜನೇಯನಂತೆ ಎದ್ದು ನಿಲ್ಲಬೇಕು. ನಮ್ಮ ದೇಶಕ್ಕಾದ ಅನ್ಯಾಯವನ್ನು, ಧರ್ಮಕ್ಕಾದ ಅನ್ಯಾಯವನ್ನು ಎದುರಿಸಲು ಆಂಜನೇಯರಂತೆ ನಮ್ಮ ಯುವಕರು ಮುಂದೆ ಬರಬೇಕು. ಅದಕ್ಕೋಸ್ಕರ 700 ಕಡೆಗಳಲ್ಲಿ ಆಂಜನೇಯ ಮೂರ್ತಿಯನ್ನು ಸ್ಥಾಪಿಸಿ ಯುವಕರಲ್ಲಿ ಜಾಗೃತಿ, ರಾಷ್ಟ್ರದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ. ವಿಜಯನಗರ ಸಾಮ್ರಾಜ್ಯಕ್ಕೆ ದೊಡ್ಡ ಆಪತ್ತು ಬಂದಾಗ ಅವರೇ ಸಿಂಹಾಸನದಲ್ಲಿಯೂ ಕೂಡ ಆರೂಢರಾಗಿದ್ದರು, ರಾಜಗುರುಗಳಾಗಿದ್ದರು. ದೊಡ್ಡ ವಿದ್ಯಾಪೀಠ ಸ್ಥಾಪಿಸಿ ವಿದೇಶದ ಜನರು ಕೂಡ ಅಲ್ಲಿಗೆ ಬಂದು ಮಾರ್ಗದರ್ಶನ ಪಡೀತಾ ಇದ್ದರು ಎಂಬುದಾಗಿ ವರ್ಣನೆ ಇದೆ. ಅದ್ಭುತವಾದ ವಿದ್ಯಾಪೀಠ ಮಾತ್ರವಲ್ಲ, ಇವತ್ತು ಇಸ್ಕಾನ್ ಅಂತ ಏನು ಹೇಳ್ತಾ ಇದ್ದಾರೆ, ಬಂಗಾಳ ದೇಶದ ಚೈತನ್ಯ ಪಂಥ, ಅವರಿಗೆಲ್ಲ ಆಚಾರ್ಯರ ಸಿದ್ಧಾಂತ ದೀಕ್ಷೆ ಕೊಟ್ಟ ಅವರ ಮೂಲ ಗುರುಗಳು ವ್ಯಾಸರಾಜರು. ಬಂಗಾಳ ದೇಶ ಇವತ್ತು ಇಡೀ ಜಗತ್ತಿನಲ್ಲೇ ಕೃಷ್ಣ ಪ್ರಜ್ಞೆ ಪ್ರಚಾರ ಮಾಡುವಂಥ ಆ ಪರಂಪರೆಯ ಮೂಲ ಪುರುಷರು ಚೈತನ್ಯ ಪ್ರಭುಗಳ ಗುರುಗಳು. ಅವರಿಗೆ ದೀಕ್ಷೆ ಕೊಟ್ಟು ಆ ಪರಂಪರೆಯನ್ನು ಪ್ರವರ್ತಿಸಿದವರು ವ್ಯಾಸತೀರ್ಥರು. ಅವರ ಮಹಿಮೆ ಎಷ್ಟು! ದಾಸ ಸಾಹಿತ್ಯ ಇಡೀ ನಮ್ಮ ಕರ್ನಾಟಕದಲ್ಲಿ ಸಾಮಾನ್ಯ ಜನರಲ್ಲಿ ಭಕ್ತಿ ಜಾಗೃತಿಯನ್ನು ಮೂಡಿಸಿದ ದಾಸ ಸಾಹಿತ್ಯ, ಅದನ್ನು ಪ್ರವರ್ತನೆ ಮಾಡಿದವರು ವ್ಯಾಸರಾಜರು. ಅವರ ಸಾಧನೆ ಒಂದಲ್ಲ ಎರಡಲ್ಲ, ಇಂಥ 10 ಸಾಧನೆ ಮಾಡಿ ಆ ಮೂಲಕ ಸಮಗ್ರ ಸಮಾಜದಲ್ಲಿ ಪಾಮರರು ಪಂಡಿತರು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಿದ ವ್ಯಾಸತೀರ್ಥರ ಮಹಿಮೆ ಅಪಾರ, ಅದ್ಭುತ. ಅವರನ್ನು ನಾವೇ ಇಡೀ ಕರ್ನಾಟಕಕ್ಕೆ ಅವರು ಹೆಮ್ಮೆ ಪಡಬೇಕಾದ ವ್ಯಕ್ತಿ. ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ವಿದ್ಯಾರಣ್ಯರಾದರೆ ಮತ್ತೊಬ್ಬರು ವ್ಯಾಸರಾಜರು. ನಮ್ಮ ಆ ಕಾಲದಲ್ಲಿ
ಈ ವಿಜಯನಗರ ಸಾಮ್ರಾಜ್ಯದಲ್ಲಿ ಬಲ ಕೊಟ್ಟವರು ವ್ಯಾಸರಾಜರು. ಹೀಗೆ ಅವರದ್ದು ಲೌಕಿಕ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ ಎರಡರಲ್ಲಿ ಕೂಡ ದೊಡ್ಡ ಸಾಧನೆ ಮಾಡಿದ ವ್ಯಾಸತೀರ್ಥರು. ಭಕ್ತ ಕನಕದಾಸರು ಅವರಿಗೂ ಕೂಡ ಗುರುಗಳು. ಅವರ ಮುಖಾಂತರ ಸಾಮಾನ್ಯ ಜನರಲ್ಲಿ ಕೂಡ ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಭಕ್ತಿ ನಿಷ್ಠೆಗೆ ಅವಕಾಶ ಇದೆ. ಅದನ್ನು ಅವರು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಹೀಗೆ ಹಲವು ಮುಖಗಳು ವ್ಯಾಸರಾಜರದ್ದು. ಅವರ ಒಂದು ಅನುಗ್ರಹ ಇವತ್ತು ಬೇಕಾಗಿದೆ. ಆಗ ವಿಜಯನಗರದಲ್ಲಿ ಸಾಮ್ರಾಜ್ಯದಲ್ಲಿ ಕುಹು ಯೋಗ ಬಂದಿತ್ತು. ಕುಹು ಯೋಗ ಅದನ್ನು ತಾವು ಸಿಂಹಾಸನ ಏರಿ ಆ ಕುಹು ಯೋಗದ ದೋಷ ಬಾರದಂತೆ ಪರಿಹಾರ ಮಾಡಿದರು. ಇವತ್ತು ಕುಹು ಯೋಗ ಅಲ್ಲ, ಕಹಿ ಯೋಗ. ನಮ್ಮ ದೇಶಕ್ಕೇನೆ ಕಹಿ ಯೋಗ. ಆಗ ಕುಹು ಯೋಗ ಆದರೆ ಈಗ ಕಹಿ ಯೋಗ. ಎಲ್ಲ ಕಡೆ ಕಹಿ, ಎಲ್ಲ ಕಷ್ಟಗಳು, ಸಂಕಷ್ಟಗಳು. ಆ ರೋಗ, ಯೋಗ ಅಲ್ಲ ರೋಗ, ಕಹಿ ರೋಗ. ಅದನ್ನೆಲ್ಲ ಪರಿಹಾರ ಮಾಡಬೇಕಾಗಿದ್ದರೆ ನಮ್ಮ ರಾಜ್ಯದ ಮೇಲೆ, ನಮ್ಮ ದೇಶದ ಮೇಲೆ. ರೈತರು ಸಂಕಷ್ಟ ಪಡ್ತಾ ಇದ್ದಾರೆ, ಎಲ್ಲ ಕಡೆ ಸಂಕಷ್ಟ, ಅನ್ಯಾಯಗಳು, ಭ್ರಷ್ಟಾಚಾರ, ಭಯೋತ್ಪಾದನೆ, ಎಲ್ಲ ರೀತಿಯಿಂದ ಬಹಳ ಕಹಿ ಯೋಗ ಈ ದೇಶಕ್ಕಿದೆ, ರಾಜ್ಯಕ್ಕಿದೆ. ಅದನ್ನು ಪರಿಹಾರ ಮಾಡಬೇಕಾದರೆ ವ್ಯಾಸರಾಜನ ಅನುಗ್ರಹ ನಮ್ಮ ರಾಷ್ಟ್ರದ ಮೇಲೆ, ನಮ್ಮ ಕರ್ನಾಟಕದ ಮೇಲೆ ಆಗಬೇಕು. ಅಂತಹ ಜಗದ್ಗುರುಗಳಾದ ವ್ಯಾಸರಾಜರ ಒಂದು ಉತ್ಸವ ಬೇರೆ ಬೇರೆ ನಗರಗಳಲ್ಲಿ ಮಾಡುವ ರೀತಿಯಲ್ಲಿ ನಮ್ಮ ವಿದೇಶದಲ್ಲಿಯೂ ಕೂಡ ಆಚಾರ್ಯ ಸಿದ್ಧಾಂತ ಪ್ರಸಾರಕ್ಕೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದ ನಮ್ಮ ನಂದಗುಡಿ ಶ್ರೀನಿವಾಸ ಅವರು ಉಡುಪಿಯ ಕೃಷ್ಣನ ಸನ್ನಿಧಾನದಿಂದ ಕಾರ್ಯಕ್ರಮ ಆರಂಭ ಆಗಬೇಕು. ಮತ್ತು ಬೆಂಗಳೂರಲ್ಲೆಲ್ಲ ಕಡೆ ನಡೀತಾ ಇದೆ ಅಂತ ಒಂದು ವಿಶೇಷವಾದ ವ್ಯಾಸರಾಜರ ಸೇವೆ. ಅದನ್ನು ಇವತ್ತು ನಮ್ಮ ಕೃಷ್ಣನ ಸನ್ನಿಧಾನದಲ್ಲಿ, ಅವರು ಉಡುಪಿಗೆ ಆಗಮಿಸಿ ಕೃಷ್ಣನ ಸನ್ನಿಧಾನದಲ್ಲಿದ್ದವರು, ನಮಗೆಲ್ಲ ಆಗಿನ ಕಾಲದವರಿಗೆಲ್ಲ ಅನುಗ್ರಹ ಮಾಡಿದವರು. ಅವರ ಈ ಒಂದು ಆರಾಧನಾ ಉತ್ಸವವನ್ನು ಇವತ್ತು ಕೃಷ್ಣ ಸನ್ನಿಧಾನದಲ್ಲಿ ಉದ್ಘಾಟನೆ ಮಾಡಿ ಅವರ ಮಹಿಮೆಯ ಬಗ್ಗೆ, ನಮಗೆಲ್ಲ ಅವರು ಮಾಡಿದ ಅನುಗ್ರಹದ ಬಗ್ಗೆ 4 ಮಾತುಗಳನ್ನು ನಾಡಿದ್ದು 2 ದಿವಸವೂ ಕೂಡ ಪುನಃ ಕಾರ್ಯಕ್ರಮ ನಡೆಯಿದೆ. ವ್ಯಾಸರಾಜರ ಪುಣ್ಯದಿನ, ವ್ಯಾಸರಾಜನ ಪುಣ್ಯದಿನ 26-27 2 ದಿವಸ ವಾದರಾಜರ ಪುಣ್ಯ ದಿವಸ, ಮರು ದಿವಸ ವ್ಯಾಸರಾಜನ ಪುಣ್ಯ ದಿವಸ. ಅವರಿಬ್ಬರು ಜೊತೆಗೆ ಇದ್ದವರು. ವಾದರಾಜರು ವ್ಯಾಸರಾಜರು ಜೊತೆಗೆ ಇದ್ದವರು. ವಾದರಾಜರು ವ್ಯಾಸರಾಜರಲ್ಲಿ ಅಧ್ಯಯನವನ್ನು ಕೂಡ ಮಾಡಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದ ಸಂಬಂಧ ವಾದರಾಜರಿಗೂ ವ್ಯಾಸರಾಜರಿಗೂ ಇತ್ತು. ಅಂಥವರ ಇಬ್ಬರ ಆರಾಧನಾ ಮಹೋತ್ಸವ ನಾಳಿದ್ದು 26-27 2 ದಿವಸ ವಿದ್ವಾಂಸರ ಉಪನ್ಯಾಸ, ಭಜನೆ, ಕೀರ್ತನೆ, ಉತ್ಸವ ಮುಂತಾದ ಕಾರ್ಯಕ್ರಮ 2 ದಿವಸ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಆ ಕಾರ್ಯಕ್ರಮ ನಡೆದಿದೆ. ಅದಕ್ಕಾಗಿ ನಮ್ಮ ಶ್ರೀನಿವಾಸ ಅವರನ್ನು ನಾವು ಅಭಿನಂದಿಸಿ ಫಲಮಂತ್ರಾಕ್ಷತೆಗಳನ್ನು ಸ್ವೀಕಾರ ಮಾಡಬೇಕಾಗಿ ಅಪೇಕ್ಷಿಸ್ತೀವಿ. ವ್ಯಾಸರಾಜರಿಗೂ ಇದು ಜನಗಳಿಗೆ ಸ್ವಾಮಿಗಳದ್ದು ಟೈಮ್ ತೊಗೊಂಬಲ್ಲ. ನಾವು ವ್ಯಾಸರಾಜರ ಕತೆ ಕೇಳಿದ್ದೀವಿ, ವ್ಯಾಸರಾಜರು ನೋಡಿಲ್ಲ. ವ್ಯಾಸರಾಜರು ಏನೇನು ಮಾಡಿದ್ದರೋ ಅವೆಲ್ಲವನ್ನು ನಮ್ಮ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಅವರು ಯೂನಿವರ್ಸಿಟಿ ಮಾಡಿದ್ರು ವ್ಯಾಸರಾಜರು. ನಮ್ಮ ಶ್ರೀಪಾದಂಗಳವರು ವಿದ್ಯಾಪೀಠ ಮಾಡಿ 16,000 ಸ್ಟೂಡೆಂಟ್ಸ್ನ ತಯಾರು ಮಾಡಿದ್ರು, ಯತಿಗಳನ್ನ ತಯಾರು ಮಾಡಿದ್ರು. ಈ ಬೇಕಾದಷ್ಟು ಯತಿಗಳು ಇವರಿಗೆ ಶಿಷ್ಯರಾಗಿದ್ದಾರೆ. ಅಂಥವರು ವ್ಯಾಸರಾಜರನ್ನು ಅನುಕರಣಿಸಿದ್ದವರು. ಯಾಕೆ ಅಂತಂದರೆ, ಇವರು ಹೇಳಿದಾಗೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ್ದು ಬಹಳ ಪ್ರತಿಷ್ಠವಾದದ್ದು ಯಂತ್ರೋದ್ಧಾರಕ ಪ್ರಾಣದೇವರು. ಪ್ರಾಣದೇವರನ್ನು ಅವರೇ ಕೈನಲ್ಲಿ ಬರೆದು ಅದನ್ನು ಉದ್ಧಾರ ಇದು ಹಂಪೆ ಒಳಗೆ ಅದನ್ನು ಪ್ರತಿಷ್ಠೆ ಮಾಡಿದ್ರು. ಅಲ್ಲೇ ನಮ್ಮ ಶ್ರೀಪಾದಂಗಳವರದು ಸನ್ಯಾಸ ಆಗಿದ್ದು. ಅದಕ್ಕೇನೆ ಇಷ್ಟು ದೊಡ್ಡ ಸನ್ಯಾಸಿಗಳಾಗಿ ನಮ್ಮ ವಿಶ್ವೇಶತೀರ್ಥ ಸ್ವಾಮಿಗಳು ನಮ್ಮಂದೇ ಅನುಗ್ರಹ ಮಾಡ್ತಾಯಿದ್ದಾರೆ. ನನಗೆ ಕನ್ನಡ ಅಷ್ಟು ಕಷ್ಟ ಆಗ್ತದೆ. ಸೊ ದಿ ಥಿಂಗ್ ಈಸ್, ಇಟ್ ಈಸ್ ವೆರಿ ವಿ ಆರ್ ವೆರಿ ಫಾರ್ಚುನೇಟ್ ಟು ಬಿ ಲಿವಿಂಗ್ ಇನ್ ದ ಸೇಮ್ ಏಜ್ ಆ್ಯಸ್ ಹೀ ಈಸ್ ಲಿವಿಂಗ್. ಅಷ್ಟೇ.
ಶ್ರೀನಿವಾಸರು ಹೇಳಿದಂತೆ ವ್ಯಾಸರಾಜರು ಪ್ರತಿಷ್ಠೆ ಮಾಡಿದ ಯಂತ್ರೋದ್ಧಾರ ಪ್ರಾಣದೇವರು ಅತ್ಯಂತ ಜಾಗೃತ ಮೂರ್ತಿ ಹಂಪೆಯಲ್ಲಿ. ಅದೇ ಸ್ಥಾನದಲ್ಲಿ ನಾವು ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೆಂಬುದನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಆ ವ್ಯಾಸರಾಜರ ಅನುಗ್ರಹ, ವಾದಿರಾಜನ ಅನುಗ್ರಹ, ಅದರಿಂದಲೇ 5ನೇ ಬಾರಿ ಪರ್ಯಾಯ ಪೀಠವನ್ನು ಏರುವ ಯೋಗ ಬಂದಿದ್ದರೆ ಅದಕ್ಕೆ ವಾದಿರಾಜರು ವ್ಯಾಸರಾಜರು ಇವರಿಬ್ಬರ ಅನುಗ್ರಹವೇ ಕಾರಣ ಎಂಬುದನ್ನು ಈ ಸಂದರ್ಭದಲ್ಲಿ ನಾವು ಒತ್ತಿ ಹೇಳ್ತಾ, ನಮ್ಮ ಪರ್ಯಾಯದಲ್ಲಿ ಕೂಡ ಮೊನ್ನೆಯಿಂದ ಸುಧಾಪಾಠ ಆರಂಭವಾಗಿದೆ. ವ್ಯಾಸರಾಜನು ಮಾಡಿದ ಚಂದ್ರಿಕಾ ಪಾಠವನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ. ಅದರಂತೂ ಕೂಡ ಪಾಠ ಪ್ರವಚನ ನಡೆಯಲಿದೆ. ಅದರಿಂದ ಅಂಥವರ ಅನುಗ್ರಹ ಎಲ್ಲರ ಮೇಲೆ ನಿರಂತರ ಇರಲಿ ಎಂಬುದಾಗಿ ಪ್ರಾರ್ಥನೆ. ವ್ಯಾಸರಾಜರ ಬಗ್ಗೆ ಹೇಳಬಹುದಾದಂತಹ ಅಧಿಕೃತ ವ್ಯಕ್ತಿಗಳು ಅಂದರೆ ಪೇಜಾವರ ಶ್ರೀಪಾದರು. ಇವತ್ತಿನ ದಿವಸ